ಹಾಯ್ ಫ್ರೆಂಡ್ಸ್, ಇಂದೀಗ ಬಾಳೆಹೂವಿನ ಪಲ್ಯ ಮಾಡೋದು ಹೆಂಗೆ ಹೇಳಿ ನೋಡುವ. ಇದಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಯಿತು. ಇದು ಬರೀ ಮನೆಯಲ್ಲಿ ವೆರಿ ಮಿನಿಮಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಲೆಪ್ಪದಿದ. ಮೊದಲು ಬಾಳೆಹೂವಿನ ಹಾಡು ಪಾಟೆಲ್ಲ ತೆಗೆದಿಕ್ಕೆ ಒಳ ಇಪ್ಪದು ಸ್ಮೂತ್ ಇಪ್ಪದರ ಲಾಯಕಕ್ಕೆ ಕೊಚ್ಚಕ್ಕಿದೆ. ಹೀಗೆ ಲಾಯಕಕ್ಕೆ ಕೊಚ್ಚಿ ನೀರಲ್ಲಿ ಹಾಕಿ ಮಡಕಬೇಕು. ಅಮ್ಮ ಮೇಣ ಎಲ್ಲ ಬಿಡ್ತು. ಆಮೇಲೆ ಒಂದು ಬಾಣಲೆಯಲ್ಲಿ ಒಗ್ಗರಣೆ ಹಾಕಿ ಒಂದು 3-4 ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು. ಅದಕ್ಕೆ ಸಾಸಿವೆ, ಉದ್ದಿನ ಬೇಳೆ ಮತ್ತು ಮೆಣಸನ್ನು ಮುರಿದು ಹಾಕೋದು. ಅದಕ್ಕೆ ಹೀಗೆ ಮುರಿದು ಹಾಕಬೇಕು. ಮೆಣಸನ್ನು ಈ ಸಾಸಿವೆ ಪಟ 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 ಹೇಳುತ್ತದ. ಅದಾದ ಕೂಡಲೇ ಕರಿಬೇವು ಸೊಪ್ಪು ಹಾಕಿ ಲಾಯಕ ಕರಿಬೇವು ಸೊಪ್ಪು ಇರುತ್ತೆ, ಲಾಯಕ ಪರಿಮಳ ಬರ್ತಿದೆ ಆಯಿತಾ. ಇದಾದ ಮೇಲೆ ನಾವೀಗ ನೀರಲ್ಲಿ ಕೊಚ್ಚಿ ಹಾಕಿಟ್ಟ ಬಾಳೆಹೂ ಇತ್ತಲ್ಲ ಅದರ ಹಾಕಬೇಕು. ಲಾಯಕಕ್ಕೆ ಹಾಕಬೇಕು. ನೀರು ನಮಗೆ ಬೇಡ ಮತ್ತು ಅದರ ಹಾಕಬೇಕು. ಆಮೇಲೆ ಅದಕ್ಕೆ ಉಪ್ಪು, ಅರಿಶಿನ ಪುಡಿ, ಆಮೇಲೆ ಚಿಲ್ಲಿ ಪೌಡ್ರ್ ಹಾಕಬೇಕು. ರೆಡ್ ಚಿಲ್ಲಿ ಪೌಡ್ರ್ ಅಥವಾ ಮೆಣಸಿನ ಹುಡಿ ಹಾಕಬೇಕಿದೆ. ಹೀಗೆ ಸ್ಪ್ಲಿಟರ್ ಮಾಡಿ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಇದು ಮಿಕ್ಸ್ ಕೊಟ್ಟ ಕೂಡಲೇ ಒಂಚೂರು ಮಜ್ಜಿಗೆ ಹಾಕಬೇಕು. ಈ ಮಜ್ಜಿಗೆಯಲ್ಲೇ ಇದು ಲಾಯಕ ಬೇಯಬೇಕು. ತುಂಬ ಹುಳಿ ಇರೋಕ್ಕೆ ಹುಳಿಯಿಲ್ಲ, ಮೀಡಿಯಮ್ ಹುಳಿ ಇದ್ದರೆ ಸಾಕಾಯಿತು. ಬೇಯಲೆ ಒಂದು ಲಾಯಕಕ್ಕೆ ಒಂದು ಮುಚ್ಚಳ ಮುಚ್ಚಿ ಇದರ ಬೇಯಲೆ ಮಡಗಬೇಕು. ಇದೊಂದು 3-4 ನಿಮಿಷ ಲಾಯಕ ಬೇಯಿತು. ಬೆಂದಾದ ಮೇಲೆ ಇದ್ದಲ್ಲ ಇದಕ್ಕೆ ಒಂಚೂರು ತೆಂಗಿನ ತುರಿಯನ್ನು ಹಾಕಬೇಕು. ಒಂದೊಳ್ಳೆ ಮಿಕ್ಸ್ ಕೊಡಬೇಕು. ಅಲ್ಲಿಗೆ ಬಾಳೆಹೂವಿನ ಪಲ್ಯ ರೆಡಿ ಆಯಿತು. ಇದು ಭಾರಿ ಒಳ್ಳೆಯದು, ಜೀವಕ್ಕೂ ಭಾರಿ ಒಳ್ಳೆಯದು. ತಿಂಬಲಂತೂ ಭಾರಿ ಲಾಯಕ ಆಯಿತು. ಬಿಸಿ ಬಿಸಿ ಅನ್ನ ತುಪ್ಪದೊಟ್ಟಿಗೆ ಸೂಪರ್ ಆಯಿತು.